SMS ಬಂತು ಪ್ರಿನ್ಸಿಪಲ್ ಕಡೆಯಿಂದ ಅಂತ. ಸೊ ಏನಾದ್ರು ವಿವರಗಳು ಅಂತ? ಮೇಡಮ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅಲ್ಲಿಗೆ ನಮ್ಮ ಸಂಘಟನೆಯಿಂದ ನಮ್ಮ ಲೀಡರ್ನ ಕಳಿಸ್ಕೊಟ್ಟಿದ್ದೆ. ತಾಯಿ ತಂದೆಯವ್ರನ್ನ ಮಾತಾಡಿಸಿ ಇವತ್ತು ಈ ಪರಿಸ್ಥಿತಿ ಏನಿದೆ ಅಂತ. ಬೆಳಗ್ಗೆ ತಂದೆಯವರು ನನಗೆ ಫೋನಲ್ಲಿ ಮಾತಾಡಿದ್ರು, ಸರ್ ಈ ರೀತಿಯಲ್ಲಿ ನನಗೆ ಬೆಳವಣಿಗೆ ಹಿಂಗೆ ಮಾಡ್ತಾ ಇದ್ದಾರೆ, ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ಐದರ್ ಫ್ರಮ್ ಯಾವುದೇ ಡಿಪಾರ್ಟ್ಮೆಂಟ್, ಸರ್ಕಾರದಿಂದ ಯಾವುದೇ ಚೈಲ್ಡ್ ರೈಟ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಸ್ಪಂದಿಸಿಲ್ಲ. ಸ್ಕೂಲ್ ಮ್ಯಾನೇಜ್ಮೆಂಟ್ ಇಂದ ಒಬ್ಬರು ಇವ್ರ ಕಡೆ ಗಮನನೇ ಹರಿಸಿಲ್ಲ. ಒಬ್ರು ಬಂದು ಇವ್ರ ಹತ್ರ ಏನಾಯ್ತು, ನಾವಿದೀವಿ ನಿಮ್ ಜೊತೆಗೆ ನಾವಿರ್ತೀವಿ ಅನ್ನೋದು. ಇಷ್ಟೊಂದೆಲ್ಲ ಹಾರಾಡ್ತಾ ಇದಾರೆ, ಇಷ್ಟೊಂದೆಲ್ಲ ಸತಾಯಿಸ್ತಾ ಇದಾರೆ ಅಂದ್ರೆ ಏನ್ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ವ್ಯಕ್ತಿಗಳ ಸಪೋರ್ಟ್ ಏನಾದ್ರು ಇದೆಯಾ ವೈಜಯಂತಿ ಮತ್ತೆ ಪ್ರಮೋದ್ಗೆ ಅಂತ? ಅದು ಹಿನ್ನೆಲೆ ನಮಗೆ ಗೊತ್ತಿಲ್ಲ ಮೇಡಮ್ ಏನಿದೆ ಅಂತ. ನಾವಂತೂ DSS ಅವರಂತೂ ಅವ್ರನ್ನ ಕೈ ಬಿಡಲ್ಲ. ಕೊನೆಯವರೆಗೂ ಇವ್ರು ನ್ಯಾಯ ಸಿಗೋವರೆಗೂ ಕೊನೆಯವ್ರು ನಾವು ಇದೇ ಇರ್ತೀವಿ ಮೇಡಮ್. ಅದಕ್ಕೆ ನಮ್ಮ ಕಾರ್ಯಕರ್ತರನ್ನ ನಾನು ಬೆಳಗ್ಗೆಯಿಂದ ಅಲ್ಲೇ ಬಿಟ್ಟಿದ್ದೆ. ಅವ್ರಿಗೆ ಏನಾಗುತ್ತೆ ಅವ್ರು ಬೆಂಬಲ ನಿಂತ್ಕೊಳ್ಳಿ, ನಾನೇ ಬರ್ತೀನಿ ಅಂತ ನಾನೇ ಬಂದಿದ್ದೆ. ಮೇಡಮ್ SMS ಏನಂತ ಅವ್ರು ಹೇಳಿದ್ರಲ್ಲ, ಆಶಾ ಅವ್ರು ಹೇಳಿದಂಗೆ SMS ಅಲ್ಲಿ ಅವರು ಏನ್ ಕಳಿಸಿದ್ರು ಅಂದ್ರೆ, ಇವತ್ತು ನಿನ್ನೆ 1ನೇ ತಾರೀಕು ಅವ್ರ ಪ್ಯಾರೆಂಟ್ ಜೊತೆಗೆ ಮಾತಾಡಿದಾರಂತೆ. ಮ್ಯಾನೇಜ್ಮೆಂಟ್ ಅವರು ಮಾತಾಡಿ ಅವರ ಕುಶಲಕ್ಷೇಮ ಎಲ್ಲ ವಿಚಾರಿಸ್ಬಿಟ್ಟು, ನೀವು ಚೆನ್ನಾಗಿದ್ದೀರಾ, ಏನ್ ತೊಂದರೆ ಇಲ್ಲ, ಪ್ಯಾರೆಂಟ್ಸ್ ಯಾರು ವರಿ ಮಾಡಕ್ ಹೋಗಬೇಡಿ, ವಿ ಆರ್ ವಿತ್ ದೆಮ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು SMS ಅವ್ರಿಗೆ ಕಳಿಸಿದಾರೆ. ಅಂದ್ರೆ ನೀವ್ ಹೇಗೆ ರಿಲೇಟ್ ಆಗ್ತೀರಾ ಅಂದ್ರೆ, ನಾನು ನನ್ನ ಕಾರ್ಯಕರ್ತರು ಮಗಳು ಅಲ್ಲೇ ಓದ್ತಾ ಇದ್ದಾರೆ. ಸೊ ನಾನು ಅಲ್ಲಿಗೆ ರಿಲೇಟ್ ಆಗ್ತೀನಿ ಮೇಡಮ್. ಮೆಸೇಜ್ ಬಂದಿದೆ ಅಂತ ಅವ್ರು ಬಂದಿರೋ ಮೆಸೇಜ್ ನನಗೆ ಫಾರ್ವರ್ಡ್ ಆಗಿದೆ.